ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ನನ್ನ ತಮ್ಮ ಶೂ ತೊಗೊಂಬರೋಣ ಬಾ ಅಂತ ಕರೆದ. ಸೊ ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಚಿಕ್ಕು ನನ್ನ ತಮ್ಮ 3 ಜನನೂ ತೊಗೊಬರೋಣ ಅಂತ ಹೊರಟ್ವಿ. ಆಟೋದಲ್ಲಿ ಹೋಗ್ತಾಯಿದ್ವಿ. ಏನು ದೂರ ಏನಿರಲಿಲ್ಲ, ಸ್ವಲ್ಪ ದೂರ ಅಷ್ಟೇ. ಆದರೂ ನಡ್ಕೊಂಡು ಹೋಗೋಕ್ಕಾಗಲ್ಲ, ಇವನು ಚಿಕ್ಕು ಬೇರೆ ಇದ್ದ ಅಲ್ವಾ, ಅವನ್ನ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಆಟೋದಲ್ಲಿ ಹೋದೋ. ಹಂಗೆ ಅಲ್ಲಿ ಯಾವುದೇ ಶೂ ಏನೇ ಸ್ಲಿಪ್ಪರ್ ತೊಗೊಂಡ್ರು 500 ರುಪೀಸ್ ಅಷ್ಟೇ ಇತ್ತು. ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು. ಅವನು ಒಂದು 3-4 ಥರ ಟ್ರೈ ಮಾಡ್ದ. ಅವನಿಗೆ ವೈಟ್ ಕಲರಲ್ಲಿ ಬೇಕಂತೆ ಅಂದ್ಬಿಟ್ಟು ವೈಟ್ ಕಲರಲ್ಲೇ ಟ್ರೈ ಮಾಡ್ತಿದ್ದ. ಲಾಸ್ಟಲ್ಲಿ ಆಮೇಲೆ ಯಾವುದೋ ಒಂದು ಸೆಲೆಕ್ಟ್ ಮಾಡಿಕೊಂಡ ವೈಟಲ್ಲೇ. ಚೆನ್ನಾಗಿತ್ತು ಶೂ. ನೋಡಿ ಎಷ್ಟು ವೆರೈಟೀಸ್ ಆಫ್ ಇದೆ. ಯಾವುದೇ ತೊಗೊಂಡ್ರು 500 ರುಪೀಸ್. ಸ್ಲಿಪ್ಪರ್ಸು ಅಷ್ಟೇ, ಕ್ವಾಲಿಟಿ ಮಾತ್ರ ಚೆನ್ನಾಗಿತ್ತು. ಆಮೇಲೆ ಚಿಕ್ಕುಗೆ ಬಟ್ಟೆ ಇರಲಿಲ್ಲ ಡೈಲಿ ಯೂಸ್ಗೆ ಹಾಕ್ಕೊಳಕ್ಕೆ ಇಲ್ಲಿಗೆ ಬೆಂಗಳೂರಲ್ಲಿ ಅಂದ್ಬಿಟ್ಟು ಅವ್ನಿಗೊಂದು 2 ಟೀ ಶರ್ಟು ಪ್ಯಾಂಟು ತೊಗೊಂಡು ಬರೋಣ ಅಂದ್ಬಿಟ್ಟು ಬಂದ್ವಿ. ಹಾಗೆ ಒಂದು ವೈಟ್ ಕಲರ್ ಟೀ ಶರ್ಟ್ ಬೇಕಿತ್ತು ಅವನಿಗೆ. ಹಾಗೆ ಒಂದು ವೈಟ್ ಕಲರ್ ಟೀ ಶರ್ಟ್ ತೊಗೊಂಡು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಅಲ್ಲೇ ಎದುರುಗಡೆ ಅಯೋಧ್ಯೆ ಹೋಟ್ಲ್ ಇತ್ತು, ಅಲ್ಲೇ ಕಾಫಿ ಕುಡ್ಕೊಂಡು ನನ್ನ ತಮ್ಮ ಟೀ ಕುಡ್ದ, ನಾನು ಕಾಫಿ ತೊಗೊಂಡು ಹಾಗೆ ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ಪಾನಿಪುರಿ ತಿಂದ್ಕೊಂಡು ಮಸಾಲೆ ಪುರಿ ತಿಂದ್ಕೊಂಡು ಪಾನಿಪುರಿ ಎಷ್ಟೇ ಖರಾಬಾಗಿ ಮಾಡಿದ್ರು ಜನ ತಿನ್ನೋದು ಮಾತ್ರ ಬಿಡೋಲ್ಲ ಅದನ್ನು. ಹಾಗೆ ಪಾನಿಪುರಿ ಲವರ್ಸ್ ಜಾಸ್ತಿ. ಮನೆಗೆ ಬಂದ್ವಿ, ತಿಂದ್ಕೊಂಡು ಆಮೇಲೆ ಅದನ್ನೆಲ್ಲ ತೆಗ್ದು ಎಲ್ಲರಿಗೂ ತೋರಿಸ್ತಾ ಇದ್ದ, ಅವ್ರ ಅಮ್ಮಮ್ಮಗೆ. ಆಮೇಲೆ ಮೇಲ್ಗಡೆ ಆಂಟಿ ಬಂದರು, ಅವ್ರಿಗೂ ತೋರಿಸ್ಬಿಟ್ಟು ವಾಪಸ್ ಇಸ್ಕೊತಾ ಇದ್ದಾನೆ. ಕೊಡಿ ಅಂದ್ಬಿಟ್ಟು ವಾಪಸ್ ಇಸ್ಕೊಂಡು ಅವ್ರು ಕಂಡ್ರೇ ಒಯ್ತಾ ಇರಲಿಲ್ಲ ಇವನು. ಈಗೀಗ ಅವ್ರನ್ನ ಹಚ್ಕೊಂಡ್ಬಿಟ್ಟವನೆ. ಆಮೇಲೆ ಅಮ್ಮನ ಫ್ರೆಂಡ್ಸ್ ಎಲ್ಲ ಬಂದರು, ಅವ್ರ ಜೊತೆ ಮಾತಾಡಿಕೊಂಡು ಆಮೇಲೆ ಟೈಮ್ ಆಯಿತು, ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್. ಯಾರಿಗಿಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಗುಡ್ ನೈಟ್, ಲವ್ ಯು ಆಲ್.